ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸಂಪೂರ್ಣ ಮಹಾತ್ಮೆಯಿಂದ ಇವತ್ತು ನಾಗದೋಷದ ಬಗ್ಗೆ ತಿಳಿದುಕೊಳ್ಳೋಣ. ಇದರಲ್ಲಿ ನಾಗದೋಷಕ್ಕೆ ಕಾರಣಗಳು, ನಾಗದೋಷದ ಕೆಲವೊಂದು ಪ್ರಮುಖ ಲಕ್ಷಣಗಳು ಮತ್ತು ನಾಗದೋಷ ಪರಿಹಾರ ಮಾರ್ಗಗಳು ಬಗ್ಗೆ ತಿಳಿದುಕೊಳ್ಳೋಣ. ನಾಗದೋಷದ ಪರಿಗಣನೆ. ಯಾವುದೇ ವ್ಯಕ್ತಿಯ ಜಾತಕದಲ್ಲಿರುವ ರಾಹುವಿನ ಸ್ಥಿತಿಗತಿಗಳಿಂದ ಆ ವ್ಯಕ್ತಿಗೆ ನಾಗದೋಷ ಇದೆಯೋ ಇಲ್ಲವೋ ಎಂಬುದನ್ನು ವಿಮರ್ಶಿಸಲಾಗುತ್ತದೆ. ಜನ್ಮ ಲಗ್ನದ ಬಾಧಾಧಿಪನು ರಾಹು ಸಂಪರ್ಕ ಹೊಂದಿದ್ದಾಗ, ರಾಹುಮಾಂದ್ಯ ಯೋಗಗಳು ದುಸ್ಥಾನದಲ್ಲಿದ್ದಾಗ ಹಾಗೂ ರಾಹು ಸಂಪರ್ಕ ಹೊಂದಿದ್ದಾಗ, ರಾಹು ಮಾಂದ್ಯ ಯೋಗಗಳು ದುಸ್ಥಾನದಲ್ಲಿದ್ದಾಗ ಹಾಗೂ ರಾಹುವು ಕುಜ ಸಂಪರ್ಕ ಅಥವಾ ರವಿ ಸಂಪರ್ಕ ಹೊಂದಿ ದೋಷಗ್ರಸ್ತನಾಗಿದ್ದರೆ ಅಂತಹ ವ್ಯಕ್ತಿಗೆ ನಾಗದೋಷವಿದೆ ಎಂದು ಪರಿಗಣಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ರವಿ ರಾಹು ಯುತಿಗಳು, ಕುಜ ರಾಹು ಯುತಿಗಳು ದುಸ್ಥಾನದಲ್ಲಿ, ಗುರುವು ಬಾಧಾಧಿಪನಾಗಿ ಅವನ ಕೇಂದ್ರದಲ್ಲಿ ರಾಹುವು ಜನ್ಮ ನಕ್ಷತ್ರಕ್ಕೆ ಅನಿಷ್ಟಗತನಾಗಿದ್ದಾಗ ನಾಗದೋಷವನ್ನು ಪರಿಗಣಿಸಲಾಗುತ್ತದೆ. ರಾಹು ಇರುವ ಕಾರಣಕ್ಕಾಗಿ ದೋಷ ಉಂಟಾದಾಗ ಮತ್ತು ಒಳಿತುಗಳಿಂದಲೂ ದೋಷಗಳು ಬಾರದಂತೆ ಪೂರ್ವಭಾವಿಯಾಗಿ ನಾಗನನ್ನು ಆರಾಧಿಸುವುದು ಅತೀ ಅವಶ್ಯಕ. ಅದರಲ್ಲಿಯೂ ಇಂದಿನ ಯುಗದಲ್ಲಿ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರೆಂದರೆ ಶ್ರೀ ನಾಗದೇವರು. ಈ ನಾಗದೇವನ ಅನುಗ್ರಹ ಪಡೆಯಲು ಹೆಚ್ಚಾಗಿ ತನಿ ಎರೆಯುವುದು, ಶೇಷ ಸೇವೆ, ಹುತ್ತಕ್ಕೆ ಪೂಜೆ, ಆಶ್ಲೇಷ ಬಳಿ, ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ ಮೊದಲಾದ ಸೇವೆಗಳನ್ನು ಮಾಡುತ್ತೇವೆ. ಸಾಮಾನ್ಯವಾಗಿ ಈ ಎಲ್ಲ ಸೇವೆಗಳು ನಾಗಾನುಗ್ರಹಕ್ಕೆ ಬಹಳ ಹತ್ತಿರವಾದ ಸೇವೆಯಾಗಿವೆ. ನಾಗದೋಷಕ್ಕೆ ಕಾರಣಗಳು. ನಾಗ ಸಂಚಾರ ಮಾರ್ಗಕ್ಕೆ ಅಡ್ಡಪಡಿಸುವಿಕೆ, ಅಂದರೆ ಅದೇ ಜಾಗದಲ್ಲಿ ಅಂಗಡಿ, ವಾಸ ಮಾಡುವ ಮನೆ, ಕಾರ್ಖಾನೆಗಳನ್ನು ನಿರ್ಮಿಸುವುದು. ನಾಗಬಣದ ಪಕ್ಕದಲ್ಲಿ ಉಗುಳುವುದು, ಮಲಮೂತ್ರ ವಿಸರ್ಜನೆ ಮಾಡುವುದು, ಹುತ್ತಗಳನ್ನು ನಾಶ ಮಾಡುವುದು, ಸರ್ಪಗಳ ಮಿಲನ ಕ್ರಿಯೆಗೆ ಭಂಗ ತರುವುದು, ನಮ್ಮ ವಾಹನಗಳ ಚಕ್ರಗಳಿಗೆ ಸರ್ಪವು ಬಿದ್ದು ಗಾಯವಾದಾಗ ಇಲ್ಲವೇ ಮೃತಪಟ್ಟಾಗ ಅದರಿಂದ ನಾಗದೋಷ ಬರುತ್ತದೆ. ಮೃತ ಸರ್ಪನ ದೇಹವನ್ನು ನಾವು ನೋಡಿ ಹಾಗೆಯೇ ಹೋದರೆ ನಾವು ವಾಸವಾಗಿರುವ ಜಾಗದಲ್ಲಿರುವ ನಾಗಬಣಗಳು, ನಾಗ ಸಂಬಂಧಿತ ವೃಕ್ಷಗಳು ಬೆಂಕಿಗೆ ಆಹುತಿಯಾದಾಗ ಸಾಮಾನ್ಯವಾಗಿ ನಾಗದೋಷ ಬರುವುದು. ನಾಗದೋಷದ ಕೆಲವೊಂದು ಪ್ರಮುಖ ಲಕ್ಷಣಗಳು. ಆರೋಗ್ಯವಂತ ಮನುಷ್ಯರಿಗೆ ರಾತ್ರಿ ಸರ್ಪಾದಿ ಹಾವುಗಳು, ಕನಸುಗಳು ಕಾಣುವುದು, ಕೌಟುಂಬಿಕ ಕಲಹಗಳು ತಲೆದೋರುವುದು, ವ್ಯವಹಾರಗಳಲ್ಲಿ ನೋವು, ಋಣಬಾಧೆಗಳು ಕಾಡುವುದು, ಮನಸ್ಸು ಸದಾ ಕೆಟ್ಟ ಯೋಚನೆಗಳಿಗೆ ಸೀಮಿತವಾಗಿರುವುದು, ಕುಡಿತದ ಚಟಗಳು ಇತರ ದುಶ್ಚಟಗಳಿಗೆ ಮಾರು ಹೋಗುವುದು, ಅನ್ಯ ಸ್ತ್ರೀಯರೊಡನೆ ಗಮನ ಹರಿಸುವ ಆಸೆಗಳು ಮೂಡುವುದು, ಸಂತಾನಹೀನತೆಗಳು ಕಾಡುವುದು, ವಿವಾಹ ವಿಚ್ಛೇದನಗಳು ಆಗುವುದು, ಉಲ್ಬಣವಾಗುವಂತಹ ಚರ್ಮವ್ಯಾಧಿಗಳು ಬರುವುದು, ಹೆತ್ತ ತಂದೆ ತಾಯಿಯನ್ನು, ಗುರುಗಳನ್ನು, ಹಿರಿಯರನ್ನು ನಿಂದಿಸುವುದು ಇತ್ಯಾದಿ. ನಾಗದೋಷ ಪರಿಹಾರ ಮಾರ್ಗಗಳು. ಶ್ರೀ ಕ್ಷೇತ್ರದ ಹರಕೆ ಅಂಗಡಿಗಳಲ್ಲಿ ದೊರಕುವ ನಾನಾ ಥರದ ಚಿನ್ನ ಅಥವಾ ಬೆಳ್ಳಿಯ ಪ್ರತಿಮೆಗಳನ್ನು ತೆಗೆದು ಮನದಲ್ಲೇ ಪ್ರಾರ್ಥಿಸಿ ಕಾಣಿಕೆಗಳೊಂದಿಗೆ ಶ್ರೀದೇವರ ಹುಂಡಿಗೆ ಹಾಕುವುದು. ಶ್ರೀದೇವರ ಸನ್ನಿಧಿಯಲ್ಲಿ ನಡೆಯುವ ಪ್ರಾರ್ಥನೆ ಸೇವೆಯಲ್ಲಿ ಪಾಲ್ಗೊಂಡು ದೇವರ ಎದುರಲ್ಲಿ ಅರ್ಚಕರು ಹೇಳುವ ಪರಿಹಾರ ಪೂಜೆಗಳನ್ನು ನೆರವೇರಿಸುವುದು. ಆದಿ ಸುಬ್ರಹ್ಮಣ್ಯದಲ್ಲಿರುವ ವಲ್ಮೀಕಕ್ಕೆ ಪೂಜೆ ನೆರವೇರಿಸುವುದು, ಅಭಿಷೇಕಗಳು, ಶೇಷ ಸೇವೆ, ಉತ್ಸವಾದಿಗಳನ್ನು ನೆರವೇರಿಸುವುದು, ಷಷ್ಠಿ ವ್ರತ ಆಚರಣೆ, ಮಡಿಯಿಂದ ಮೂಲಪ್ರಸಾದ ಸೇವನೆ, ಇಂತಹ ವಿಧಿವಿಧಾನಗಳು ಆಚರಣೆ ಮಾತ್ರವಲ್ಲದೆ ವಿಶೇಷ ಸೇವೆಗಳಾದ ಆಶ್ಲೇಷ ಬಳಿ ಪೂಜೆ, ಸರ್ಪ ಸಂಸ್ಕಾರ,
ನಾಗಪ್ರತಿಷ್ಠೆಗಳನ್ನು ಮಾಡಿಸುವುದರ ಮೂಲಕ ನಾಗದೋಷದ ನಿವಾರಣೆ ಕಾಣಬಹುದು. ಮುಂದಿನ ಭಾಗದಲ್ಲಿ ಆಶ್ಲೇಷ ಬಲಿಯ ಮಹತ್ವ, ಪೂಜಾ ವಿಧಾನ, ಪೂಜಾ ಫಲಗಳು ಬಗ್ಗೆ ತಿಳಿದುಕೊಳ್ಳೋಣ. ಅಂಬುಜಲೋಚನ ಸುಬ್ರಹ್ಮಣ್ಯಂ ಅಂಬಿಕತನಯ ಸುಬ್ರಹ್ಮಣ್ಯಂ. ಅಂಬುಜಲೋಚನ ಸುಬ್ರಹ್ಮಣ್ಯಂ ಅಂಬಿಕತನಯ ಸುಬ್ರಹ್ಮಣ್ಯಂ. ಅಭೀಷ್ಟದಾಯಕ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ. ಅಭೀಷ್ಟದಾಯಕ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ.